ಒಂದು ಸರ್ ವಿಷಯಗಳ ಕಾರ್ಯಕ್ರಮ. ಕಾರಣ ಇವತ್ತು ಸಾವರ್ಕರ್ ಜಯಂತಿ. ಹಾಗಾಗಿ ಅನೇಕ ವರ್ಷಗಳಿಂದ ನಮ್ಗೆ ಮೇ 28 ಅಂದ್ರೆ ಹಬ್ಬದ ದಿನದಲ್ಲೇ ಆಚರಿಸ್ಕೊಂಡು ಬರ್ತಾ ಇರುವಂತದ್ದು. ಈ ವರ್ಷ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನೀಲಾ ಮೇಡಮ್ ಅವರು ಫೋನ್ ಮಾಡಿ ಈ ತರ ಒಂದು ಪುಸ್ತಕ ಇದೆ, ವಿಜಯ ವಿಷ್ಣು ಭಟ್ ಅವ್ರ ಬಗ್ಗೆ ನೀವು ಪ್ರಕಟಿಸಿದ್ರು ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ನೋಡಿ ತಂದ್ರು. ಆಮೇಲೆ ನಂತರ ವಿಜಯ ಫೋನ್ ಮಾಡಿ ಪುಸ್ತಕ ಇದೆ ದಯವಿಟ್ಟು ಕಳಿಸ್ಕೊಡಿ, ನಾನು ನೋಡಿ ಯಾವುದೇ ಪುಸ್ತಕವನ್ನ ನೋಡಿ ನನ್ನ ಮನಸ್ಸಿಗೆ ನನ್ನ ಇದಕ್ಕೆ ಇಷ್ಟ ಆದಂತ ಇದನ್ನ ಪ್ರಕಟಣೆ ಮಾಡುವಂತ ಇದಕ್ಕೆ ಹೋಗ್ತೀನಿ. ಯಾಕಂದ್ರೆ ನಾನು ಯಾವುದೇ ಇದಕ್ಕೆ ಹಿಂದೆ ಬಿದ್ದವಲ್ಲ, ಇಷ್ಟ ಆಗ್ಬೇಕು, ಚೆನ್ನಾಗಿದೆ ಅಂತ ಅನ್ಸ್ಬೇಕು ನನಗೆ ಪ್ರಕಾಶಿತನಾಗಿ. ಅವಾಗ ಅದು ನನ್ನ ಪುಸ್ತಕ ಅನ್ಸುತ್ತೆ. ಹಾಗಾಗಿ ಲೇಖಕರಿಂದ ಆಮೇಲೆ ನಾನು ಓನ್ ಮಾಡ್ಕೊಂಡ್ಬಿಡ್ತೀನಿ ಆ ಬುಕ್ ಅನ್ನು. ಹಾಗಾಗಿ ಅದನ್ನ ಕಳಿಸೋದು ಸುಮಾರು ನನಗೆ ಇತ್ತೀಚೆಗೆ ಒಂದು 4 ಪುಸ್ತಕ ಮಾಡಿರೋದ್ರಿಂದ ಅಂಗಡಿ ಬಿಡಿಯಲ್ಲೆಲ್ಲ ಇದ್ದೆ, ಓದ್ಲಿಕ್ಕೆ ಆಗಿರ್ಲಿಲ್ಲ. ಆಮೇಲೆ ರಾತ್ರಿ 12:30 ಗಂಟೆಯಲ್ಲಿ ಹೀಗೆ ತಿರುವಾಣ ಅಂತ ಹೇಳಿ ತಗೊಂಡೆ. ನಮ್ಗೆ ಓದುವಂತ ಸಮಯ ಅಂದ್ರೆ 12 ಗಂಟೆ ಮೇಲೆ ತಗೊಂಡಾಗ ಒಂದು ಘಟನೆ, ಆ ಘಟನೆ ಮುಂದೆ 2 ನಿಮಿಷ ಹೇಳಿ ನಾನು ಯಾಕೆ ಈ ಪುಸ್ತಕ ಮಾಡ್ಲೇಬೇಕು ಅಂತ ಅನ್ಸಿದ್ ನನಗೆ ಅಂದ್ರೆ, ನೀರಜ್ನ ಒಂದು ಊರಿನಲ್ಲಿ ಘಟನೆಯ ಅದು 10-20 ಪೇಜ್ನಲ್ಲಿ ಸಿಗ್ತದೆ. ಫುಲ್ ತಿರುವಾಗ ನಾನು ತೆಗೆದೆ. ಅಲ್ಲಿ 3 ಜನ ತಾಯಿ, ಮಕ್ಕಳಿದ್ರು, ಅಧ್ಯಾಪಕರು, ಆ ಊರಿನಲ್ಲಿ ಇದ್ದಿದ್ದು ಒಂದೇ ಒಂದು ಬ್ರಾಹ್ಮಣ ಕುಟುಂಬ. ಅವರು ಬಂದು ಅಲ್ಲಿ ನೆಲೆಸಿರ್ತಾರೆ. ಸಣ್ಣ ಜಮೀನ್ ಇರುತ್ತೆ, ಹೇಗೋ ಜಮೀನ್ ಮಾಡ್ಕೊಂಡು ಒಳ್ಳೆ ಜೀವನವನ್ನು ನಡೆಸ್ತಾ ಇರ್ತಾರೆ. 48ನೇ ಇಸ್ವಿಯಲ್ಲಿ ಜನವರಿ 30 ಗೋಡ್ಸೆಯ ಹತ್ಯೆ ಮಾಡಿದ್ನಲ್ಲ, ಗಾಂಧಿ ಹತ್ಯೆ ಮಾಡಿದ ನಂತರ ವರ್ಷ ಮಾರನೇ ದಿವಸ ಒಂದು ಸುದ್ದಿ ಬಂತು, ಈ ತರ ಬ್ರಾಹ್ಮಣನೊಬ್ಬ ಗಾಂಧಿಯನ್ನ ಹತ್ಯೆ ಮಾಡಿದ್ದಾನೆ ಅಂತ. ಅದಾದ ನಂತರ ಹಾಗೆ ರಾತ್ರಿ ಊಟಕ್ಕೆ ಹೋಗೋಣ ಅಂತ ಕೂತ್ಕೊಂಡಾಗ ಮನೆ ಹಾಕಿ ಹೊರಗಡೆ ಮಾತಾಡ್ತಾ ಇರ್ಬೇಕಾದ್ರೆ ಏನೋ ದೊಡ್ಡ ಗೊಂದಲವಾದ ವಾತಾವರಣ ಕೇಳಿಸ್ತಾ ಇದೆ. ಯಾಕೋ ನಿಂತು ನೋಡಿದಾಗ ಒಂದಷ್ಟು ಇದನ್ನ ಇಟ್ಕೊಂಡು ಬೆಂಕಿ ಇದನ್ನ ಇಟ್ಕೊಂಡು ಒಂದಷ್ಟು ಜನ ಬರ್ತಾ ಇದ್ದಾರೆ, ಜನ ತಂಗಿ ಬರ್ತಾ ಇದ್ದಾರೆ ಗೊತ್ತಾಯ್ತು. ಹೊರಗಡೆ ಒಂದು ಹೇಳಿದಾಗ ಏನಾಗಿದೆ ಅಂತ ತಿಳ್ಕೊಳ್ಳೋಷ್ಟೊಂದಿಗೆ ಅದೇ ಊರಿನಲ್ಲಿ ಅವರೊಂದು ಫ್ಯಾಕ್ಟ್ರಿ ಮತ್ತು ಶಾಲೆ ನಡೆಸ್ತಾ ಇದ್ದಂತ ಅನೇಕ ಅವರು ಸೇವಕರಿದ್ರು. ಅದ್ರಲ್ಲಿ ಒಬ್ಬ ಸೇವಕ ಹೊರಗೆ ಬಂದು ಹಿಂದಿನ ಬಾಗಿಲಿಂದ ಅಮ್ಮರೇ ದಯವಿಟ್ಟು ಗಂಡು ಮೊಟ್ಟೆ ಕಟ್ಕೊಂಡು ಹೀಗೆ ಹೊರಡಿದೀನಿ ಅಂತ ಹೇಳ್ತಾನೆ. ಯಾಕೆ ಏನಾಗಿದೆ ಅಂತ. ಇಲ್ಲ, ಅದು ಹೇಳೋಕ್ಕೂ ಸಮಯ ಇಲ್ಲ, ಕೇಳೋಕ್ಕೂ ಸಮಯ ಇಲ್ಲ. ನಿಮ್ಮ ಪ್ರಾಣ ಭಿಕ್ಷೆ ಉಳಿಬೇಕಾದ್ರೆ ದಯವಿಟ್ಟು ಈಗಲೇ ಹೊರಡಿ, ಏನೋ ನೋಡ್ಬೇಡಿ, ಹೊರಡಿ ಅಂತ ಹೇಳ್ತಾನೆ. ಆ ಮಾತಿಗೆ ಬೆಲೆ ಕೊಟ್ಟು ಒಂದು ಹಣ ಮತ್ತೆ ಮಕ್ಕಳು 2 ಹೆಣ್ಮಕ್ಳು ಪಡ್ಕೊಂಡು ಹಿಂದಿನ ಒಂದು ಡೋರ್ ನಿಂದ ಅವರು ಹೊರಡ್ತಾರೆ. ಅಲ್ಲಿ ಮಧ್ಯದಲ್ಲಿ ಒಂದಷ್ಟು ತೋಟ ಜಮೀನು ಮಧ್ಯದಲ್ಲಿ ಮುಸ್ಕೊಂಡು ಹೋಗ್ಬಿಡ್ಬೇಕು ಅಂತ. ಆದ್ರೆ ಯಾಕೆ ಏನಾಗ್ತಿದೆ ಗೊತ್ತಿಲ್ಲ. ಆದ್ರೆ ಅವನ ಮೇಲೆ ನಂಬಿಕೆ ಮೇಲೆ ಹೋಗ್ತಾರೆ. ಸ್ವಲ್ಪ ನಮ್ಗೆ ಅದನ್ನ ಪ್ರಮುಖ ಯಾರು ಇರ್ತಾರಲ್ಲ ಅವರು, ನಾನು ಹಿಂದೆ ಏನಾಗಿದೆ ನೋಡ್ತೀನಿ, ನೀನ್ ಹೋಗಿದ್ದೀನಿ ನೋಡ್ಕೊಂಡು ಬರ್ತೀನಿ ಯಾಕೆ ಅಂತ ಅಂತಾರೆ. ಅದಾದ್ಮೇಲೆ ಒಂದಷ್ಟು ಶಬ್ದ ಕೇಳಿಸುತ್ತೆ, ಗೊತ್ತಾಗಲ್ಲ. ಆಮೇಲೆ ಇವ್ರಿಗೆ ಏನಾಗ್ತಾ ಇದೆ, ಹೇಗಾಗ್ತಾ ಇದೆ ಅನ್ನೋದು ಏನೂ ಗೊತ್ತಿರಲ್ಲ. ಹಾಗಾಗಿ ಆದ್ರೆ ದೊಡ್ಡ ಒಂದು ಗುಂಪು ತಂಡ ಈ ಕಡೆ ನಮ್ಮನ್ನ ಅಟ್ಟಿಸ್ಕೊಂಡು ಬರ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಹಾಗಾಗಿ ಸಹಜವಾಗಿ ಒಂದು ತಾಯಿಗೆ ಮೊದಲನೇ ಆದ್ಯತೆ ಏನು ಅಂದ್ರೆ ತನ್ನ ಮಕ್ಕಳನ್ನ ಹೇಗೆ ಕಾಪಾಡ್ಬೇಕು ಅನ್ನೋದು ಬರುತ್ತೆ. ತಕ್ಷಣ 2 ಹೆಣ್ಣು ಮಕ್ಕಳಿಗೆ ದುಡ್ಡು ಕೊಟ್ಬಿಟ್ಟು ನೀವು ಇಲ್ಲಿಂದ ಹೀಗೆ ಸೀದಾ ತಪ್ಪಿಸ್ಕೊಂಡು ರೈಲ್ವೆ ಸ್ಟೇಷನ್ ಹೋಗಿ ಪೂನಾದಲ್ಲಿ ಟ್ರೈನ್ ಕೊಟ್ಟು ಅಲ್ಲಿ ನಿಮ್ ಮಾವ ಇರ್ತಾರ, ಅದು ಬಿಡಿ, ನಾನು ಹೇಗೋ ತಪ್ಪಿಸ್ಕೊಂಡು ಬಂದು ನಿಮ್ಮನ್ನ ಸೇರ್ಕೊಂತೀನಿ, ದಯವಿಟ್ಟು ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿ ತನ್ನ ಮಕ್ಕಳ ರಕ್ಷಣೆಗೋಸ್ಕರ ಹಣವನ್ನು ಕೊಟ್ಟು ಕಳಿಸ್ತಾರೆ. ಹಣವನ್ನು ಕೊಟ್ಟು ಕಳಿಸಿದ ನಂತರ ಯಾವ ಒಂದು ದಂಗೆಕೋರು ಯಾರು ಇರ್ತಾರಲ್ಲ ಅವರು ಬರ್ತಾರೆ, ಹೀಗೆ ನೋಡ್ತಾರೆ, ಕಲ್ಲೆಸಿದ್ದಾಳೆ, ಪ್ರತಿರೋಧವನ್ನ ಕೊಡ್ತಾರೆ. ಆದ್ರೂ ಅವ್ರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಈಕೆಗೆ ಬಂದು ಬಲವಾದ ಒಂದು ಹೊಡೆತ ಹೊಡಿತಾರೆ. ನಂತರ ಕಂಪ್ಲೀಟ್ ವ್ಯವಸ್ಥೆಗಳನ್ನ ಮಾಡಿ ಪೈಶಾಚಿಕವಾದ ಕೃತ್ಯವನ್ನ ಆಕೆ ಮೇಲೆ ಮಾಡ್ತಾರೆ. ಅದ ಬೆಂಕಿ ಆಗ್ದಿರ ಆಕೆ ತಗೊಂಡೋಗಿ ಆ ಮನೆಯನ್ನ ಪೂರ್ತಿ ಬೆಂಕಿ ಹಾಕಿ ಸುಟ್ಟಿರ್ತಾರ, ಮಧ್ಯದಲ್ಲಿ ಈಕೆನ ಹಾಕ್ತಾರೆ. ಇದು ಒಂದು ಇನ್ಸಿಡೆಂಟ್ ನನಗೆ ನಿದ್ದೆ ಕೆಡಿಸ್ತು. ಆಮೇಲೆ ಊಟ ಓದ್ತಾ ಇದೀನಿ, ಐ ವಾಸ್ ಕಂಪ್ಲೀಟ್ಲಿ ಸ್ವೆಟ್, ಅದ್ಬಿಟ್ಟೆ ರಾತ್ರಿ.
ನಾವು ಕೇಳಿದ್ದೆ ಈ ತರ ಒಂದು ಆಗುತ್ತೆ, ನರಮೇಧ ನಡೆದಿದೆ ಈ ತರ 48 ಅಲ್ಲಿ ಅನೇಕ ಬ್ರಾಹ್ಮಣರದ್ದು, ಆದ್ರೆ ಈ ತರ ಪೈಶಾಚಿಕ ಕೃತ್ಯ ನಡೆದಿದೆ ಅನ್ನೋದು ಖಂಡಿತ ನಮಗೂ ಗೊತ್ತಿರ್ಲಿಲ್ಲ. ಆದ್ರೆ ಈ ತರ ಆಗಿದೆ ಅನ್ನೋದು ಗೊತ್ತಿತ್ತು, ಗಾಂಧಿವಾದಿಗಳು ಮಾಡಿದಂತ ಒಂದು ದೊಡ್ಡ ಹೇಯ ಕೃತ್ಯ ಏನು ಅನ್ನೋದು ಗೊತ್ತಿತ್ತು, ಆದ್ರೆ ಈ ಇನ್ಸಿಡೆಂಟ್ ನಡೆದಿಲ್ಲ. ಹಾಗಾಗಿ ಅದಾದ್ಮೇಲೆ ಬೆಳಗಿನ ಜಾವ ಮೇಡಮ್ ಒಂದು ಫೋನ್ ಹಾಕ್ತೆ, ಮೇಡಮ್ ಇದು ಪುಸ್ತಕ ಪ್ರಕಟಣೆ ಆಗಲೇಬೇಕಾದಂತ ಪುಸ್ತಕ, ಹಾಗಾಗಿ ಇದನ್ನ ಮಾಡೇ ಮಾಡ್ತೀನಿ, ದಯವಿಟ್ಟು ಇದನ್ನ ಮಾಡೋಣ, ಸಲಹೆ ಮಾಡೋಣ ಅಂತಾನೆ ಹೇಳಿ ಈ ಪುಸ್ತಕವನ್ನ ತಗೊಂಡೆ. ಇಡೀ ಪುಸ್ತಕದಲ್ಲಿ ಈ ತರ ನೂರಾರು ಘಟನೆಗಳನ್ನ ವಿಜಯಮ್ಮ ಅವರು ಸ್ವತಃ ಅನೇಕರ ಜೊತೆ ಸಂಪರ್ಕ ಮಾಡಿ ಬರ್ತಿರುವಂತ ಕೃತಿ. ಹಾಗಾಗಿ ಇವತ್ತು ನೋಡಿ ಕುಲ ಹೇಗೆ ಕೂರ್ಕೊಂಡು ಬರುತ್ತೆ ಅನ್ನೋದಕ್ಕೆ ಪ್ರಕಟಣೆ ಮಾಡ್ಬೇಕು ಅನ್ಕೊಂಡಿದ್ದೆ. ಇತ್ತೀಚೆಗೆ ನಾನು ಪುಸ್ತಕ ಹೇಳ್ತಾರೆ ಮಂಜು ಬಚ್ಚಿ ಅವರು ಹೇಳಲ್ಲ, ಆ ಪುಸ್ತಕ ಪ್ರಕಟಣೆ ಮಾಡಿ ಸಾಮಾನ್ಯವಾಗಿ ಒಂದು ಪುಸ್ತಕ ಪ್ರಕಟಣೆ ಆಗಿ ಒಂದು ತಿಂಗಳು ನಾವು ಒಂದು ತಿಂಗಳು ಗ್ಯಾಪ್ ಇಟ್ಕೊಂಡಿರ್ತೀವಿ, ಯಾಕಂದ್ರೆ ಆ ಪುಸ್ತಕದ ಸೇಲ್ಸ್ ಪ್ರಮೋಷನ್ಸ್ ಎಲ್ಲ ಸಮಯ ಬೇಕು ಅಂತ. ಇದರಿಂದ ಆಗಿರ್ಲಿಲ್ಲ, ಇನ್ನ ಒಂದು 15-20 ದಿವಸ ಆಗಿತ್ತು. ಆದ್ರೆ ಅವರು 28ಕ್ಕೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂದ್ರು. ಆಮೇಲೆ ನನ್ ಹೊಡೆದಿದ್ದು 28 ಸಾವರ್ಕರ್ ಜಯಂತಿ, ಮತ್ತೆ ಈ ಪುಸ್ತಕ ಇದಕ್ಕಿಂತ ಪ್ರಶಸ್ತವಾದ ಸಮಯ ಯಾವ್ದು ಇರಲ್ಲ. ಹೇಗೋ ಒಂದು ಲಿಸ್ಟ್ ಮಾಡೋಣ, ದಯವಿಟ್ಟು ಆ ಪುಸ್ತಕ ಪ್ರಕಟಣೆ ಮಾಡ್ಕೋತೀನಿ, ದಯವಿಟ್ಟು ಮಾಡೋಣ ಅಂತ ಹೇಳಿದೆ. ಹಾಗಾಗಿ ಈ ಪುಸ್ತಕ ಆಯ್ತು. 2009ರಲ್ಲಿ ನನ್ನ ಈ ಪ್ರಕಟಣೆ ಸಮೃದ್ಧ ಸಾಹಿತ್ಯ ಅಂತ ಗಣೇಶ್ ಅವರೇ ಇದನ್ನ ಉದ್ಘಾಟನೆ ಮಾಡಿ ಒಂದು BKS ಪುಸ್ತಕದ ಮೂಲಕ ನಾನು ಪದಾರ್ಪಣೆ ಪ್ರಕಾಶನಕ್ಕೆ ಬಂದಿದ್ದು. ಈಗ 16 ವರ್ಷದ ಪ್ರಯಾಣದಲ್ಲಿ 109ನೇ ಪುಸ್ತಕ. ನಾನು ಪುಸ್ತಕಗಳ ಸಂಖ್ಯೆ ಹಿಂದೆ ಬೀಳಲಿಲ್ಲ, ಹೊರತು ಪುಸ್ತಕಗಳ ಗುಣಮಟ್ಟದ ಹಿಂದೆ ಬಿದ್ದೆ. ಇದು ನನಗೆ ಒಂದು ಡೋಂಟ್ ಕೌಂಟ್ ಇನ್ ದ ನಂಬರ್ ಆಫ್ ಬುಕ್ಸ್, ಬುಕ್ಸ್ ಶುಡ್ ಬಿ ನಂಬರ್ ಜಾಸ್ತಿ ಆಗಿರ್ಬೇಕು ನೀನು. ಅಂದ್ರೆ ಒಂದೇ ಪುಸ್ತಕ 3 ಪ್ರಕಟಣೆ ಆಗುವಂತ ಪುಸ್ತಕಗಳಾಗ್ಲಿ ಹೊರತು ಅನೇಕ ಪುಸ್ತಕಗಳ ತಂದೆಯ ಹೆಗ್ಗಳಿಕೆಯ ಹಿಂದೆ ಪ್ರಕಾಶಕರು ಹೋಗೋಣ ಅಂತ ಹಿಂದೆ ಸಜೆಸ್ಟ್ ಮಾಡಿದ್ರು. ಅದರ ರೀತಿಯಲ್ಲಿ ವರ್ಷಕ್ಕೆ ತುಂಬಾ ಸೆಲೆಕ್ಟಿವ್ ಆಗಿ ಮಾಡಿದ್ರೆ 109 ಪುಸ್ತಕದಲ್ಲಿ ಇದುವರೆಗೆ ಹಿಂದೂ ಧರ್ಮ ರಾಷ್ಟ್ರೀಯ ಪುಸ್ತಕಗಳನ್ನ ಒಳಗೊಂಡಂತ 55 ಪುಸ್ತಕಗಳು ಇವಾಗ ನಾನು ಪ್ರಕಟಣೆ ಮಾಡಿರುವಂತ ಇರುವಂತದ್ದು. ಅದರಲ್ಲಿ ಬಹುತೇಕ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತ ಅನೇಕ ವಿಚಾರಗಳನ್ನು ಕೊಂಡ್ಪಾಡ. ಈ ಕಾರಣನೂ ಇದೆ, ಬೇರೆ ಪ್ರಕಟಣೆ ಮಾಡುವುದಿಲ್ಲ ಅಂತ ಮಾಡುವುದಿದ್ದೀನಿ. ಅಡಿಗದ ಬಗ್ಗೆ ಮಾಡಿದೀನಿ, ಶೇಕ್ಸ್ಪಿಯರ್ ಬಗ್ಗೆ ಮಾಡಿದೀನಿ, ಏಲಿಯನ್ಸ್ ಬಗ್ಗೆ ಮಾಡಿದೀನಿ. ಅದೆಲ್ಲ ನಾನು ತಪ್ಪು ನಾನು ಹೇಳಿಕ್ ಹೋಗ್ತೀನಿ. ಆದ್ರೆ ಈ ಒಂದು ವಿಚಾರದಲ್ಲಿ ಇರುವಂತಹ ಪ್ರಕಟಣೆಗಳ ಒಂದು ಸಂಖ್ಯೆ, ಪ್ರಕಾಶಕರ ಸಂಖ್ಯೆ ತುಂಬಾ ವಿರಳ ಆಗ್ಬಿಟ್ಟಿದ್ದಾರೆ ಗೊತ್ತಾಯ್ತು. ಹಾಗಾಗಿ ಇದಕ್ಕೆ ಯಾರನ್ನು ಫೋಕಸ್ಡ್ ಆಗಿ ಕೆಲಸ ಮಾಡಬೇಕು ಅಂತ ಒಂದಷ್ಟು ಸರ್ವೆಯ ಮೂಲಕ ಮತ್ತೆ ಹಿರಿಯರ ಮೂಲಕ ಗೊತ್ತಾಯ್ತು. ಅಲ್ಲಿ ಭಯ ಇದ್ದಿದೆ ಅಂದ್ರೆ ಇದಕ್ಕೆ ಮಾರ್ಕೆಟ್ ಇದೆಯೋ ಅನ್ನೋದು ಗೊತ್ತಿರ್ಲಿಲ್ಲ. ಏನೇ ಆದ್ರೂ ಫೈನಲಿ ಪ್ರಕಾಶಕರು ಮಾರ್ಕೆಟ್ ಮೇಲೆ ಇಲ್ಲ, ಅದು ಯಾವ ಆಗಿರ್ಬೋದು ನಾನೇ ಹೇಳ್ತೀನಿ. ಇದು ಮಾರ್ಕೆಟ್ ಇದೆಯೋ ಅನ್ನೋದು ಭಯ ಇತ್ತು. ಆದ್ರೆ ಹಿಂದುತ್ವ, ಸಾವರ್ಕರ್ನ ಹಿಂದುತ್ವದ ಪುಸ್ತಕದ ಮೂಲಕ ಇದಕ್ಕೂ ಒಂದು ಮಾರ್ಕೆಟ್ ಇದೆ ಅಂತ ಗೊತ್ತಾಯ್ತು. ಹಾಗಾಗಿ ಅದು ಮಾಡಿದಾಗ 2018ರಲ್ಲಿ ಮಾಡಿದಾಗ 95 ವರ್ಷಗಳಾದ ನಂತರ ಪ್ರಕಟಣೆ ಆಗಿದ್ದು. ಈಗ ಅದು 32,000 ಪ್ರತಿಗಳ ದಾಖಲೆ ಮಾರಾಟ ಕನ್ನಡದಲ್ಲಿ ಆಗಿದೆ. ತನಕ ಕನ್ನಡದಲ್ಲಿ ಆಗಿರ್ಲಿಲ್ಲ. ಹಾಗಾಗಿ ಈಗ ಅದ ನಂತರ ಗೊತ್ತಾಯ್ತು ಈ ತರ ಕೃತಿಗಳನ್ನ ತರಬೇಕು ಅಂತ. ಹಾಗಾಗಿ ಸಾವರ್ಕರ್ನ ಕೃತಿಗಳನ್ನ ಕನ್ನಡಕ್ಕೆ ತನ್ನಂತ ಕೀರ್ತಿ ಸಲ್ಲಬೇಕು ಅಂದ್ರೆ ನನಗೆ ಸಲ್ಲಬೇಕು, ನಾನೇ ಹೇಳ್ಬೋದು. ಬೇರೆ ಯಾರಿಲ್ಲ ಟ್ರೈ ಮಾಡಕ್ ನಾನು ಅಂತ ಹೇಳ್ತಾರೆ. ಹಾಗಾಗಿ ಈ ತರ ಒಂದು ನಿಶ್ಚಯ ಮಾಡ್ಕೊಂಡು ಸಾವರ್ಕರ್ನ ಕೆಲಸ ಇದಕ್ಕೆ ಆಗ್ಲೇಬೇಕು ಕನ್ನಡಕ್ಕೆ ಅಂತ ನಿಶ್ಚಯ ಮಾಡಿ ಇದಕ್ಕೊಂದು ಫೋಕಸ್ಡ್ ಆಗಿ ಮಾಡ್ಬೇಕು ಅಂತ. ಅದಕ್ಕೆ ನಿಮ್ಗೆ ತುಂಬಾ ಬ್ಯಾಕ್ ಸಪೋರ್ಟ್ ಆಗಿ ಅಥವಾ ನಮ್ಗೆ ಇತ್ತು, ನಮ್ಗೆ ಅನೇಕ ಆಲೋಚನೆಗಳಿಗೆ ನಿಂತಿದ್ದು GB ಹರೀಶ್ ಮತ್ತು ಡಾಕ್ಟರ್ SR ಅನಿಲ್ ಅವರು ಇಬ್ರು ಸೇರ್ಕೊಂಡ್ಮೇಲೆ ನಾವು ಇದಕ್ಕೆ ಯಾಕೆ ಪ್ರತ್ಯೇಕವಾಗಿ ಡೆಡಿಕೇಟೆಡ್ ಆಗಿ ಮಾಡಬೇಕು ಅಂತ 3 ಜನ ಕನ್ಸದ್ಮೇಲೆ ಒಂದು ಸಾವರ್ಕರ್ ಸಾಹಿತ್ಯ ಸಂಘ ಅಂತ ಒಂದು ಆರಂಭ ಮಾಡಿದ್ವಿ. ಅದು ಟ್ರಸ್ಟ್ ಆಗಿ ಮಾಡ್ಕೊಂಡು 3 ಜನ ಪ್ರತಿ ವರ್ಷ ಒಂದ್ 2-3 ಕಾರ್ಯಕ್ರಮಗಳಂತಾರ ಸಾವರ್ಕರ್ ಪ್ರಶಸ್ತಿಗಳು, ಸಾವರ್ಕರ್ ಅಧ್ಯಯನ ಗೋಷ್ಠಿಗಳು, ಬರಗಾರರ ತುಂಬಟಗಳು ಈ ತರದ್ದು ಮಾಡ್ಕೊಂಡು ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇರ್ಬೇಕಾದ್ರೆ ನಮಗೆ ಸಾವರ್ಕರ್ ಅವರ ಸಮಗ್ರ ಹಿಂದಿಲಿ ಇದೆ ಅನ್ನೋದು ವಿಚಾರ ಗೊತ್ತಾಯ್ತು. ಮರಾಠಿಲಿ ಇತ್ತು, ಹಿಂದಿಲಿ ವಾಜಪೇಯಿ ಅವ್ರು ಬಂದಾಗ ಅದೊಂದು ದೊಡ್ಡ ಅಮೋಘಕ್ಕೆ 2 ಅಮೋಘವಾದ ಕೆಲಸ ಲಿಟ್ರೇಚರ್ ಮಾಡಿದ್ರು. ಅಂದ್ರೆ ಒಂದು ವಾಜಪೇಯಿ ಅವರು ಸಾವರ್ಕರ್ ಸಮಗ್ರ, ಇನ್ನೊಂದು ರಾಮ್ ಪ್ರಸಾದ್ ಬಿಸ್ಮಿಲ್ ಸಮಗ್ರ, ಈ 2 ತುಂಬಾ ಚೆನ್ನಾಗಿ ಕೊಡುಗೆ ಕೊಟ್ಟಿದ್ರು. ಇದು ಗೊತ್ತಾಯ್ತು. ಇದನ್ನ ಹೇಗೆ ಅಂತ ಗೊತ್ತಾದಾಗ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ ಸಾವರ್ಕರ್ ಸಭೆ ಅಂತ. ಕೃತಿಗಳು ಅವ್ರ ಹತ್ರ ಅವೈಲೇಬಲ್ ಇಲ್ಲ ಅಂತ ಗೊತ್ತಾಯ್ತು. ತದನಂತರ ಹೋದಾಗಿ ಇದು ಪ್ರಭಾತ್ ಪ್ರಕಾಶ್ ಅವರು ಪ್ರಕಟಣೆ ಮಾಡಿದಾರಂತ. ಸೊ ಅವ್ರು ಹೇಗೋ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಹತ್ರ ಕೃತಿಗಳಿದೆ, ಸೊ ತರ್ಸ್ಕೊಂಡ್ಮೇಲೆ ಗೊತ್ತಾಯ್ತು
10 ಸಂಪುಟಗಳು ಅಂದ್ರೆ ಒಂದು ಸಂಪುಟದಲ್ಲಿ 7 ಪೇಜ್ 7 ಪೇಜ್ ಆ ತರ 10 ಸಂಪುಟಗಳು ಸಾವರ್ಕರ್ಗಿದೆ. ಸಾವರ್ಕರೇ ಬಂದಿದ್ದು ಅದು ಇಷ್ಟು ನೋಡಿ ಅಗಾಧತೆ ನೋಡಿ ನಮಗೆ ಆಶ್ಚರ್ಯ ಆಯ್ತು. ಈಗ ಅನ್ನೋನ್ ಅಂತ ಗೊತ್ತಾಯ್ತು. ಇದಕ್ಕೆ ಯಾಕೆ ಕನ್ನಡ ತರಬಾರ್ದು ಅಂತ ಒಂದು ದೊಡ್ಡ ಸಾಹಸಕ್ಕೆ 3 ಜನ ಬಳಸಿ ಇದಕ್ಕೆ ಒಂದು ಸಾವರ್ಕರ್ ಸಮಗ್ರದ ಒಂದು ಸಂಪಾದಕರ ಮಂಡಳಿ ಮಾಡಿಕೊಂಡು ತರುವಂತ ಯೋಜನೆಗೆ ಹೋಗಿ ಈಗ ಅದು 10 ಸಂಪುಟದಲ್ಲಿ 3 ಸಂಪುಟಗಳು ಪ್ರಕಟಣೆ ಆಗಿದೆ. ಇನ್ನು 7 ಸಂಪುಟಗಳು ಪ್ರಕಟಣೆಗೆ ಸಿದ್ದು ಆಗಿದೆ. ಫೈನಲ್ ಎಡಿಟಿಂಗ್ ಅಲ್ಲಿ ನಡೀತಾ ಇರೋದು. ಹಾಗಾಗಿ ಮೇಡಮ್ ಅವರು, ಹರೀಶ್ ಅವರು ಸೇರಿ ಈ ತರ 10 ಸಂಪುಟಗಳು. ಇದ್ರ ನಂತರ ಸಂಶೋಧನೆ ನಮ್ಗೆ ಗೊತ್ತಾಗಿದೆ ಏನು ಅಂದ್ರೆ ಹಿಂದಿಲೂ ಮತ್ತು ಮರಾಠಿಲೂ ಅಪ್ರಕಟಿತವಾದಂತ ಅನೇಕ ಪುಸ್ತಕಗಳಿದೆ ಅಂತ. ಹಾಗಾಗಿ ಅದನ್ನು ಕನ್ನಡ ತರುವಂತ ಒಂದು ಸಾಹಸದ ಕೆಲಸದಲ್ಲಿ ಇದ್ದೀವಿ. ಹೀಗೆ ಸಾವರ್ಕರ್ ಸಾಹಿತ್ಯ ಸಂಘ ಸಮೃದ್ಧದ ಇದ್ರ ಮೂಲಕ ಆಗಿದ್ದು. ಸಮೃದ್ಧದಲ್ಲಿ ಅನೇಕ ನಾನು ಪ್ರತಿ ಸಲ ಹೇಳದಂಗೆ ವಿಚಾರಗಳು ತರಿಸ್ತಾ ಇದ್ದೆ. ಇದು 9ನೇ ಕೃತಿ ಶ್ರೀಮತಿ ವಿಜಯ ವಿಷ್ಣು ಭಟ್ ಅವರು ಬರ್ಕೊಂಡಿದ್ದಾರೆ. ಇದನ್ನ ಪ್ರಕಟಣೆ ಮಾಡ್ಬೇಕು ಅಂತ ಹೇಳಿ ಮಾಡಿದಾಗ ಇವತ್ತಿನ ದಿವಸ ಲೋಕಾರ್ಪಣೆ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಮೇಡಮ್ ಚೀಫ್ ಗೆಸ್ಟ್ ನೀವು ಕರೆದ್ರೆ ಚೆನ್ನಾಗಿರುತ್ತೆ ಅಂದ್ರು. ಅದಕ್ಕೆ ತಕ್ಷಣ ಹೇಳಿದ್ದೆ ತೇಜಸ್ವಿ ಅನಂತ್ ಕುಮಾರ್ ಅವರಿದ್ದಾರೆ, ಅವ್ರು ನಾವು ಕೇಳ್ಕೊಳ್ತಿದ್ದೆ. ಅವ್ರು ಈ ಕಾರ್ಯಕ್ರಮಕ್ಕೆ ಬಂದೆ, ಅವ್ರು ಸ್ವಾಗತ ಮಾಡಲಿಕ್ಕೆ ಮೇಡಮ್ ಅವ್ರಿಗೂ ಅನಂತ್ ಕುಮಾರ್ ಸರ್ಗೂ ತಂದೆಗೂ ತುಂಬಾ ಪರಿಚಯ. ನಾನು ಮುಂಚೆ ನಾನು ಮಗ. ಹಾಗಾಗಿ ಉಳಿಸ್ಟೋಣೆ ವಿಚಾರದಲ್ಲಿ ನಮ್ಮ ಉಳಿಸ್ಟೋಣೆ ಭವನಕ್ಕೆ ಅನಂತ್ ಕುಮಾರ್ ಸರ್ ತುಂಬಾ ಕೊಡುಗೆ ಕೊಟ್ಟಿದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಅನೇಕ ಸರಿ ನಮ್ಮ ತಂದೆ ಜೊತೆ ಇಲ್ಲಿಗೆ ಬರ್ತಾ ಇದ್ದೆ. ಹಾಗಾಗಿ ಅವಾಗಿಂದ ನೋಡ್ದು ಅಂತಾನು. ಹಾಗೆ ಇನ್ನೊಂದು ಈ ಕಾರ್ಯಕ್ರಮಕ್ಕೆ ಪುಸ್ತಕ ಪರಿಚಯ ಮಾಡ್ಬೇಕು ಹೇಗೆ ಮೇಡಮ್ ಅಂದ ತಕ್ಷಣ ಅವರು ಫಸ್ಟ್ ಹೇಳಿದ್ದೆ ವಿಕ್ರಮ್ ಪಡ್ಕೆ ಸರ್. ಹಾಗಾಗಿ ಅವರು ಬಂದಿದ್ದಾರೆ. ಅವರು ನನ್ನ ಆತ್ಮೀಯವಾದ ಸ್ವಾಗತ ಹೇಳ್ತೀನಿ. ಎಲ್ಲದಕ್ಕೂ ಸ್ಫೂರ್ತಿಯಿಂದ ವಿಜಯ ಮೇಡಮ್ ಹೇಳ್ತಾ ಇದ್ದು ಎಸ್.ಆರ್. ಲೀಲಾ ಅವರು ಬೆನ್ನಿಂದ ಬಿದ್ದಿದ್ರು ನಾನು ಪುಸ್ತಕಕ್ಕೆ. ಹಾಗಾಗಿ ಅವರಿಂದಲೇ ಆಗಿದ್ದು ಅಂತಾನೆ ಅನೇಕ ಸರಿ ಹೇಳಿದ್ದಾರೆ. ಸೊ ಡಾಕ್ಟರ್ ಎಸ್.ಆರ್. ಲೀಲಾ ಅವರು ಬಂದಿದ್ದಾರೆ. ಅವರು ನನ್ನ ಆತ್ಮೀಯವಾದ ಸ್ವಾಗತವನ್ನು ನಮ್ಗೆ ಗೊತ್ತಿರೋ ಹಾಗೆ ಪ್ರಕಾರವಾಗಿ ಈಗ ಹಿಂದೂ ಚಿಂತಕ ಹಿಂದೂ ವಾಗ್ಮಿಗಳಾದಂತ ಡಾಕ್ಟರ್ ಜಿ.ವಿ. ಹರೀಶ್ ಅವರು ಇದ್ದಾರೆ. ಅವ್ರು ಈ ಕಾರ್ಯಕ್ರಮದಲ್ಲಿ ಚೆನ್ನಾಗಿದಲ್ಲ ಅಂತ ಹೇಳಿ ಮೇಡಮ್ ಅವರೇ ಫೋನ್ ಮಾಡಿ ಕರೆದಿದ್ದಾರೆ. ಅವರು ಬಂದಿದ್ದಾರೆ. ಅವರು ಆತ್ಮೀಯ ಹಾಗೂ ಈ ಚಿಕ್ಕವನ್ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಮತ್ತು ಇರುವಂತ ಗಣೇಶ್ ಜೋಶಿ ಅವರ ಜೋಶಿ ಅವರು ಬಂದಿದ್ದಾರೆ. ಅವರು ಸಹ ಆತ್ಮೀಯವಾದ ಅನೇಕ ಸಂಬಂಧಗಳು ಬಂದಿದ್ದಾರೆ. ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಮಹಾಸಭಾದ ಅನೇಕ ಅಧ್ಯಕ್ಷರು ಬಂದಿದ್ದಾರೆ. ತುಂಬಾ ಜನ ಹೆಸರಿಲ್ಲವರಲ್ಲಿ ಬಂದಿರುವಂತವರೆಲ್ಲ ಡಿಗ್ನಿಟರ್ಸ್ ಆಗಿಬಿಟ್ಟಿದ್ದಾರೆ. ಶತಾಬ್ದಿ ಗಣೇಶ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ ಹೇಳ್ತೇವೆ. ಹಾಗಾಗಿ ಅವರು ಬಂದಿದ್ದಾರೆ. ಅವರು ಸ್ವಾಗತ ಏನಿಲ್ಲ, ಅವ್ರದೇ ಮೈನ್ ಪ್ರಶ್ನೆ ಇರೋದ್ರಿಂದ ಶ್ರೀಮತಿ ವಿಜಯ ವಿಷ್ಣು ಭಟ್ ಅವರು ಸಹ ಇದ್ದಾರೆ. ಹಾಗಾಗಿ ಅವರು ನನ್ನ ಆತ್ಮೀಯವರು ಸ್ವಾಗತ ಸಮುದ್ರದಿಂದ ಕೊಡ್ತಿದ್ದಾರೆ. ಸುಮ್ಮನೆ ಇದನ್ನ ಇದು ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಅಂದ್ರೆ ಒಂದ್ 2-3 ಪೋಸ್ಟ್ ಈ ತರ ಹಾಕಿದಾಗ ಅಂದ್ರೆ ಈ ರೀತಿ ವೈರಲ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಇರಲಿಲ್ಲ. ಅದೇ ನಾನು ಅನೇಕ ಸಲ ಸಂಗೀತಗಳು ಹೇಳ್ತಾ ಇರ್ತೀನಿ, ಇದೊಂಥರ ಸಿನಿಮಾ ತರ ಕೆಲವೊಂದು ಜಾಕ್ಪಾಟ್ ಹೊಡೆಯುತ್ತೆ, ಕೆಲವೊಂದು ಜಾಕ್ಪಾಟ್ ಹೊಡೆಯೋದೇ ಇಲ್ಲ ಅಂತ. ಆ ರೀತಿಯ ಒಂದು ಇದ್ರಲ್ಲ ಆದಾಗ ತುಂಬಾ ಜನ ಅನೇಕ ಊರುಗಳಿಂದ ಮುಳುಬಾಗಿಲಿಂದ ಬೆಳಗಾವಿಯಿಂದ ಎಲ್ಲ ಬಂದಿದೆ. ಅವರೆಲ್ಲರಿಗೂ ಸಹ ಆರ್ಜಿಯ ಸ್ವಾಗತವನ್ನು ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುಮತಿಸ್ಕೊಡ್ತೀನಿ. ಸಭಿಕರೇ, ಈ ರೀತಿಯ ಅನೇಕ ಕೃತಿಗಳು ಬಂದಾಗ ತಾವು ಎಲ್ಲರೂ ಪ್ರೋತ್ಸಾಹಿಸಿದ್ದೀರ. ಹಾಗೆ ಮುಂದೆನೂ ಸಹ ಪ್ರೋತ್ಸಾಹಿಸ್ತಾರ ನಂಬಿಕೆಯಲ್ಲಿ ನನ್ನ ಮಾತುಗಳಿಗೆ ನಮಸ್ಕಾರ.